ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾಯರ ದರ್ಶನಕ್ಕಂತ ಯಾರ್ಯಾರು ಇಲ್ಲಿ ಬರ್ತಾರೋ ಇಲ್ಲಿ ಈ ಟೆಂಪಲ್ ನ ಮಿಸ್ ಮಾಡೋದೇ ಇಲ್ವಂತೆ. ಸೊ ಆ ತರ ವಿಶೇಷವಾದ ಟೆಂಪಲ್ಗೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಂತ್ರಾಲಯದಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿರುವಂತ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಗಭದ್ರಾ ನದಿಯ ದಡದಲ್ಲಿದೆ. ಈ ದೇವಸ್ಥಾನ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗುವ ಮುನ್ನ 12 ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧ್ಯಾನ ಮಾಡಿದ್ರು ಅಂತ ಹೇಳಲಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದ ನಂತರನೇ ಪಂಚಮುಖಿ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ ಮತ್ತು ವಿಷ್ಣುವರಹ ರೂಪದಲ್ಲಿ ಕಾಣಿಸಿಕೊಂಡ್ರು. ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ಮೂರ್ತಿಯು 5 ತಲೆಗಳನ್ನ ಹೊಂದಿದೆ. ಈ ದೇವಸ್ಥಾನದಲ್ಲಿ 108 ಎಲೆಗಳಿಟ್ಟು ಪೂಜೆ ಮಾಡುವಂತಹ ವಿಶೇಷ ಸಂಪ್ರದಾಯವಿದೆ. ಸೊ ಅದೇ ತರ ನಾನು 108 ಎಲೆಗಳನ್ನ ತಗೊಂಡು ಹೂವು ಹಣ್ಣುನ ಪೂಜೆಗಂತ ತಗೊಂಡ್ಬಿಟ್ಟು ಹೊರಟೆ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರು ಸುಧಾರಿ ಬರನೌ ರಘುबर विमल जसु जोदायकु फलचारि बुद्धिहीन तनु जानि. ಇವಾಗ ಇಲ್ಲಿ ನೋಡ್ತಾ ಇರುವಂತಹ ಹನುಮಂತನ ಪಾದುಕೆಗಳು ಇದು ನಿಜವಾದ ಹನುಮಂತನ ಪಾದುಕೆಗಳಂತ ಹೇಳಲಾಗುತ್ತೆ. ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಕುಂಕುಮನ ಹಣೆಗೆ ಹಚ್ಕೊಂಡ್ರೆ ನಮ್ಗೆ ಏನೇ ಕಷ್ಟಗಳ ಬಂದ್ರು ಜೀವನದಲ್ಲಿ ಅದು ಐಸ್ ನಂತೆ ಕರ್ಗೋಗುತ್ತೆ ಅಂತ ಇಲ್ಲಿ ಅರ್ಚಕರು ಹೇಳಿದ್ರು. ಈ ಪಂಚಮುಖಿ ಆಂಜನೇಯ ಯಾಕಿಷ್ಟು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ಪಂಚಮುಖಿ ಆಂಜನೇಯ ಭಗವಾನ್ ಹನುಮಾನ ಸ್ವಾಮಿಯ ರೂಪಗಳಲ್ಲಿ ಒಂದಂತ ಹೇಳಲಾಗುತ್ತೆ. ಪಂಚಮುಖಿ ಹನುಮಂತನೆಂದರೆ 5 ವಿವಿಧ ಮುಖಗಳನ್ನ ಹೊಂದಿರುವ ಆಂಜನೇಯನ ಸ್ವರೂಪವಾಗಿದೆ. ಪಂಚಮುಖಿ ಹನುಮಂತನು 5 ಮುಖ ಹಾಗೂ 5 ವಿಭಿನ್ನ ದಿಕ್ಕುಗಳನ್ನ ಪ್ರತಿನಿಧಿಸುತ್ತೆ. ಮೊದಲನೆಯದು ವಾನರ ಮುಖ. ಈ ವಾನರ ಮುಖ ಪೂರ್ವ ದಿಕ್ಕನ್ನ ಪ್ರತಿನಿಧಿಸುತ್ತೆ ಮತ್ತು ಇದು ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸುತ್ತದೆ. ಗರುಡ ಮುಖ. ಈ ಗರುಡ ಮುಖ ಪಶ್ಚಿಮ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಹಾಗೂ ಇದು ಜೀವನದ ಅಡೆತಡೆಗಳು ಹಾಗೂ ತೊಂದರೆಗಳನ್ನ ನಾಶಪಡಿಸುತ್ತದೆ. ವರಾಹ ಮುಖ. ಇದು ಉತ್ತರ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಮತ್ತು ಇದು ದೀರ್ಘಾಯುಷ್ಯ, ಕೀರ್ತಿ ಮತ್ತು ಶಕ್ತಿಯನ್ನ ನೀಡುತ್ತದೆ. ನರಸಿಂಹ ಮುಖ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮನಸ್ಸಿನಿಂದ ಭಯ ಹಾಗೂ ಉದ್ವೇಗವನ್ನು ತೆಗೆದುಹಾಕುತ್ತದೆ. ಕೊನೆಯ ಮುಖ ಅದು ಕುದುರೆ ಮುಖ. ಆಕಾಶ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲಾ ಆಸೆಗಳನ್ನ ಪೂರೈಸುತ್ತದೆ. ಮಂತ್ರಾಲಯಕ್ಕೆ ಸಮೀಪದಲ್ಲೇನೆ ಮಂಚಾಲಯ ಎಂಬ ಗುಹೆ. ಟೆಂಪಲ್ ಎಲ್ಲ ಸುತ್ತಾಡಾದ್ಮೇಲೆ ದರ್ಶನ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ. ಬಳೆಗಳು, ಸರಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ವು ಅಂತ ನೋಡ್ತಾ ಇದ್ದೆ. ಅಲ್ಲಿ ತುಂಬಾ ಯುನಿಕ್ ಆಗಿರೋ ಅಂತ ಪರ್ಲ್ ಸರಗಳಿತ್ತು. ಮತ್ತೆ ಈ ತರ ಬೀಡ್ಸ್ ಎಲ್ಲ ಬರುತ್ತಲ್ಲ ಆ ತರದ್ದೆಲ್ಲ ಇತ್ತು. ಕೀ ಚೈನ್ಸ್ ಎಲ್ಲ, ಕವಡೆ ಕೀ ಚೈನ್ಸ್ ಎಲ್ಲ ಬರುತ್ತಲ್ಲ ಅದು ಯುನಿಕ್ ಆಗಿ ಕಾಣಿಸ್ತು. ಸೊ ನೋಡೋಣ ಅಂತ ಹೋದೆ. ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಒಂದಿಷ್ಟು ಐಟಮ್ಸ್ ನ ತಗೊಂಡೆ ನಾನು ಅಲ್ಲಿ. ಮತ್ತೆ ಕೈಗೆ ಹಾಕ್ತಾರಲ್ಲ ಅದು ದಾರ ಇರುತ್ತಲ್ಲ ದೇವ್ರದ್ದು, ಆರೆಂಜ್ ಕಲರ್ದು, ಅದು ಕೂಡ ತಗೊಂಡೆ. ಚೆನ್ನಾಗಿತ್ತು. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಪಂಚಮುಖಿ ಆಂಜನೇಯನ ನೋಡಿದ್ದು ಏನೋ ಒಂಥರ. ಅವತ್ತು ಸ್ಯಾಟರ್ಡೆ ಬೇರೆ, ನಾವು ಆಂಜನೇಯನ ಟೆಂಪಲ್ ಪ್ರತಿ ಸಾರಿನೂ ಹೋಗ್ತಿದ್ವಿ. ಸೊ ಅವತ್ ನಾವು ಪಂಚಮುಖಿ ಆಂಜನೇಯನ ಶನಿವಾರದಿಂದಂದೇ ನಾನ್ ನೋಡಕ್ಕಾಯ್ತು. ಇದು ಒಂಥರ ಎಷ್ಟು ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಅಂದ್ರೆ ಅದು ಹೇಳಕ್ಕಾಗಲ್ಲ ಮಾತಲ್ಲಿ. ಅಷ್ಟು ಸಮಾಧಾನ ಫೀಲ್ ಆಯ್ತು ಅಲ್ಲಿ. ಆಂಜನೇಯ ದರ್ಶನ ಎಲ್ಲ ತಗೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏಕಶಿಲಾ ಬೃಂದಾವನ ನೋಡೋಣ ಅಂತ ಹೊರಟ್ವಿ. ಅದು ಅಲ್ಲಿಂದ ತುಂಬಾ ಏನ್ ದೂರ ಇರ್ಲಿಲ್ಲ, ತುಂಬಾನೇ ಹತ್ರ ಇತ್ತು. ಸೊ ಆಲ್ರೆಡಿ ಸನ್ಸೆಟ್ ಆಗ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಆ ಮರಗಳ ಮಧ್ಯದಲ್ಲಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ತುಂಬಾ ಹತ್ತತ್ರದಲ್ಲೇ ಇದೆ. 10 ಕಿಲೋಮೀಟರ್ ಹತ್ರತ್ರಲ್ಲೇ ಇರೋದಿದು.
ಹಾಗೆ ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೇನೆ ನಮ್ಗೆ ನದಿ ಕಾಣ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸನ್ಸೆಟ್ ಟೈಮ್ ಅಲ್ಲಿ ನದಿಗಳನ್ನ ನೋಡೋದೇ ಚಂದ. ಸೊ ನಾವು ಗಾಡಿನ ಸ್ವಲ್ಪ ನಿಲ್ಸ್ಬಿಟ್ಟು ನದಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರ್ನೆಲ್ಲ ಆಟ ಆಡ್ಬಿಟ್ಟು ಹೊರಡೋಣ ಅಂತ ಹೋದೆ. ಅಲ್ಲಿ ಅಜ್ಜಿಗೆ ಕೇಳ್ತಾ ಇದ್ದೆ, ನಾವು ಆಕ್ಚುಲಿ ಅದ್ರಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತು, ಕೇಳ್ದೆ. ಅವ್ರು ಹೇಳಿದ್ರು ಇಲ್ಲ ತುಂಬಾ ಆಳ ಇದೆ ನದಿ ಮಾತ್ರ, ಇಳಿಯಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಅವ್ರು ಆಲ್ರೆಡಿ ಅಲ್ಲೊಂದ್ ಟ್ರಿಪ್ ನ ಮುಗಿಸ್ಕೊಂಡ್ ಬರ್ತಿದ್ರು. ಮತ್ತೆ ವಾಪಸ್ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳಿದ್ವಿ. ಇಲ್ಲ ಅಮ್ಮ ಟೈಮ್ ಆಗಿದೆ, ಇದು ತುಂಬಾ ಆಳ ಇದೆ, ಹೋಗ್ಬೇಡಿ ಅಂದ್ರು. ಸರಿ ಆಯ್ತು ಅಂತ ನಾವು ಹೊರಟ್ವಿ ಅಲ್ಲಿಂದ. ತುಂಬಾ ಹೇಗಿದೆ ಅಂತ ಅಂದ್ರೆ ಅಲ್ಲಿ ಕ್ಲೈಮೇಟ್ ಎಲ್ಲ ಒಂಥರ ತುಂಬಾ ಡಿವೈನ್ ಫೀಲ್ ಆಗುತ್ತೆ. ನಾವು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಾದ್ಮೇಲೆ ತುಂಬಾ ಚೆನ್ನಾಗಿ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಏಕಶಿಲಾ ಬೃಂದಾವನಕ್ಕೆ. ಈ ಏಕಶಿಲಾ ಬೃಂದಾವನ ಇರೋದು ಬಿಚ್ಚಾಲೆ ಎಂಬ ಸಣ್ಣ ಕುಗ್ರಾಮದಲ್ಲಿ. ಇದು ರಾಯಚೂರು ಜಿಲ್ಲೆಯಲ್ಲಿ ಬರುವಂತ ಒಂದು ಸಣ್ಣ ಗ್ರಾಮ. ಇದು ಮಂತ್ರಾಲಯದಿಂದ 14 ಕಿಲೋಮೀಟರ್ ದೂರ ಇದೆ. ಮತ್ತೆ ಇದು ತುಂಗಭದ್ರಾ ನದಿಯ ಒಂದು ದಡದಲ್ಲಿರುವಂತಹ ಒಂದು ಏಕಶಿಲಾ ಬೃಂದಾವನ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಮಾಧಿಯನ್ನ ಪಡೆಯೋಕ್ ನಂತರ ಅವರ ಶಿಷ್ಯ ಅಪ್ಪಣ್ಣಾಚಾರ ಎಂಬುವರು ಬಿಚ್ಚಾಲೆಯಿಂದ ಡೈಲಿ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡಕ್ಕೆ ತುಂಬಾ ಕಷ್ಟ ಅನಿಸ್ತಿತ್ತಂತೆ. ಅವಾಗ ರಾಯರು ಅವರ ಕನಸಿನಲ್ಲಿ ಹೋಗ್ಬಿಟ್ಟು ತನಗಾಗಿ ಒಂದು ಸರಳವಾದ ಒಂದು ಸಣ್ಣ ಬೃಂದಾವನವನ್ನ ನಿರ್ಮಿಸ್ಬೇಕು ಅಂತ ಕೇಳ್ಕೊತಾರೆ. ಅವಾಗ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರು ಮತ್ತು ರಾಯರ ಭಕ್ತರ ಸಹಾಯದಿಂದ ಬಿಚ್ಚಾಲೆಯಲ್ಲಿ ಈ ಬೃಂದಾವನವನ್ನ ಸ್ಥಾಪಿಸ್ತಾರೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಹೋಮ ಹವನಗಳಿಗೆ ಅಂತಾನೆ ಮಾಡಿರೋ ಪ್ಲೇಸ್ ಇದು. ಇಲ್ಲಿ ಯಾವ ತರ ಅಂದ್ರೆ ಸಗಣಿ ಇರುತ್ತಲ್ಲ, ಸಗಣಿಯಿಂದ ಚೆನ್ನಾಗಿ ಸಾರಿಸಿದ್ದಾರೆ. ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದಾರಲ್ಲ, ಅಲ್ಲೆಲ್ಲ ಸಗಣಿಯಿಂದ ಸಾರಿಸಿ ಎಷ್ಟು ನೀಟಾಗಿ ರಂಗೋಲಿಯನ್ನ ಬಿಡಿಸಿದ್ರು ಅಂದ್ರೆ ಒಂಥರ ತುಂಬಾ ತುಂಬಾ ಚೆನ್ನಾಗಿದೆ ಪ್ಲೇಸು. ಇದು ಏಕಶಿಲಾ ಬೃಂದಾವನ ಅಂತ ಅಂದ್ರೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಇದು ಒಂಥರ 2ನೇ ಮಂತ್ರಾಲಯ ಇರೋ ತರ. ಮಂತ್ರಾಲಯ ಅಲ್ಲೊಂದ್ ಮಂತ್ರಾಲಯ ಇದೆ, ಇಲ್ಲೊಂದ್ ಮಂತ್ರಾಲಯ ಅನ್ನೋ ತರನೇ ಇದೆ. ಈಗ್ಲೂ ಕೂಡ ರಾಯರ್ ಜ್ಯೋತಿ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ. ಅದನ್ನ ತುಂಬಾ ಜನ ನೋಡಿದ್ದಾರೆ ಅಂತಾನು ನಾನು ಒಂದಿಷ್ಟು ಇದ್ರಲ್ಲಿ ಕೇಳಿದೀನಿ. ಏಕಶಿಲಾ ಬೃಂದಾವನ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ನ ನಿರ್ಮಾಣ ಮಾಡಿದ್ರು. ಅದು ಬಿಚ್ಚಾಲಮ್ಮ ದೇವಸ್ಥಾನ ಅಂತ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ರೆ ಇವಾಗ ನಿಮ್ಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಟೆಂಪಲ್ ನ ತುಂಬಾನೇ ಯುನಿಕ್ ಆಗಿ ನಂಗೆ ಫೀಲ್ ಆಯ್ತು. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದ್ರಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಬಿಲ್ಡ್ ಮಾಡಿದ್ದಾರೆ, ಎಷ್ಟು ನೀಟ್ ಆಗಿದೆ. ಆದ್ರೆ ಈ ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. ಸೊ ಇದೇ ತಿಂಗಳ 21ನೇ ತಾರೀಕು ಇದು ಏನು ಓಪನ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ರು. ಇನ್ನು ನಿರ್ಮಾಣ ಆಗಿದೆ ಅಷ್ಟೇ, ಇನ್ನು ಕೆಲಸ ನಡೀತಾ ಇತ್ತು. ನಾವು ಹೋದಾಗ 21ನೇ ತಾರೀಕು ಇದೆ ಅಂತ ಹೇಳಿದ್ರು. ಓಕೆ ಫೈನ್, ನಾವು ನೆಕ್ಸ್ಟ್ ಬಂದಾಗ ಇದನ್ನ ಮಿಸ್ ಮಾಡ್ದಂಗೆ ಟೆಂಪಲ್ಗೆ ವಿಸಿಟ್ ಕೊಡ್ಬೇಕು ಅಂತ ಅನ್ಕೊಂಡ್ವಿ. ಅಷ್ಟು ಚೆನ್ನಾಗಿದೆ ಟೆಂಪಲ್ ಮಾತ್ರ. श्री गुरु चरण सरोज रज निज मन मुकुरु सुधारि बरनौ रघुबर बिमल जसु जो दायकु फल चारि बुद्धिहीन तनु जानिके सुमिरो ದೇವಸ್ಥಾನದ ಪಕ್ಕದಲ್ಲೇ ನೀವು ನೋಡೋ ತರ ಇಲ್ಲಿ ಎಲ್ಲಾ ನಾಗ ದೇವತೆಗಳಿರುತ್ತಲ್ಲ, ಎಲ್ಲಾ ನಾಗ ದೇವತೆಗಳ ಶಿಲೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ನೋಡೋಕೆ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಎಲ್ಲಾ ನಾಗ ದೇವತೆಗಳು ಒಂದೇ ಕಡೆಯಲ್ಲಿ ಇರೋ ತರ ಫೀಲು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ.
ಈ ಬಿಚ್ಚಾಲೆಯಲ್ಲಿ ಇನ್ನೊಂದು ವಿಶೇಷವಾದ ಪ್ಲೇಸ್ ನ ತೋರಿಸ್ತೀನಿ ನಿಮ್ಗೆ. ಇದು ಗೋಶಾಲೆ ಅಂತ. ಈ ಗೋಶಾಲೆಯಲ್ಲಿ ಏನಿಲ್ಲ ಅಂದ್ರೂ ತುಂಬಾ 100ಕ್ಕಿಂತ ಜಾಸ್ತಿ ಗೋವುಗಳಿದೆ, ಹಸುಗಳು. ಸೊ ಇಷ್ಟು ಹಸುಗಳನ್ನ ಒಂದ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ನಿಯಮಿತವಾಗಿ ಆಹಾರವನ್ನ ಕೊಡ್ತಾರೆ, ಹುಲ್ನ ಪೂರೈಸ್ತಾರೆ. ಮತ್ತೆ ಅಲ್ಲಿ ಬಂದಿರೋಂತ ಭಕ್ತಾದಿಗಳೆಲ್ಲ ಇರ್ತಾರಲ್ಲ, ಅವರು ಬಾಳೆಹಣ್ಣು, ವಿಧ ವಿಧವಾದ ಫ್ರೂಟ್ಸ್, ಅದೇನೇನ್ ತಂದಿರ್ತಾರೋ ಎಲ್ಲಾನು ದೇವ್ರಿಗೆ ಹೆಂಗ್ ಸಮರ್ಪಿಸ್ತಾರೋ ಅದೇ ತರ ಇಲ್ಲಿ ಹಸುಗಳಿಗೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ, ಅದರ ಆಶೀರ್ವಾದನ ಪಡಿತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹಸುಗಳನ್ನ ಈ ತರ ನೋಡಕ್ಕೆ ಚಂದ, ಒಂದೇ ಕಡೆ ಎಲ್ಲಾ ಲಕ್ಷ್ಮಿಗಳು ನೋಡೋ ತರ ಫೀಲ್ ಆಯ್ತು ಅಲ್ಲಿ ನಂಗೆ. ಬಿಚ್ಚಾಲೆಯಿಂದ ನಾವು ಹೊರಟ್ವಿ ಮಂತ್ರಾಲಯದ ಕಡೆಗೆ. ಮಂತ್ರಾಲಯದ ಕಡೆ ಹೋಗ್ಬೇಕು ಅಂದ್ರೆ ಅದು ರೋಡ್ ಹೇಗಿದೆ ಗೊತ್ತಾ, ನಾವು ಬಂದಿರೋ ಗೂಗಲ್ ಮ್ಯಾಪ್ ನೋಡ್ಕೊಂಡು ಒಂದ್ ರೂಟ್ ಬಂದಿದ್ವಿ. ಆ ರೂಟ್ ಆಲ್ಮೋಸ್ಟ್ ಆಲ್ ಇವಾಗ ತುಂಬಾ ಕತ್ಲೆ ಇರೋದಕ್ಕೆ ಆ ಕಡೆ ಹೋಗಕ್ ಆಗ್ಲಿಲ್ಲ. ಬೆಳಗಿನ ಟೈಮ್ ಓಕೆ, ಬೆಳಕಿದ್ದಾಗ. ಈಗ ರಾತ್ರಿಗೆ ಅಷ್ಟೊಂದು ಸೇಫ್ ಅಲ್ಲ ಅನಿಸ್ತು. ಸೊ ನಾವು ಮೇನ್ ರೋಡ್ ಇಂದಾನೆ ಹೊರಟ್ವಿ. ಸೊ ಇವಾಗ ಟೈಮ್ ಏನಿಲ್ಲ ಅಂದ್ರೂ ನಾವೆಲ್ಲ ನೋಡ್ಕೊಂಡು ಹೊರಟಷ್ಟರಲ್ಲೇ 8:30 ಮೇಲಾಗಿತ್ತು. ಅಲ್ಲಿ ಹೋದ್ಮೇಲೆ ಮಂತ್ರಾಲಯ ನೋಡ್ತೀವಿ, ಅಲ್ಲಿ ಟೈಮ್ ನ ನೋಡ್ಕೊಂಡು ದರ್ಶನ ತಗೋಬೇಕಾ ಬೇಡ್ವಾ ಅಂತ.